Brought to you by Vigard. ಈಗ ಒಂದಂತೂ ಬರ್ಕೊಂಡು ಒಂದು ಪೇಮೆಂಟ್ ಗಿರಕಿದೆ ಹೇಳಿಲ್ಲ ಹೇಳಿಲ್ಲರಿ. ಈಗ ನಾಳೆ ಬರ್ತೀನಿ, ಇಲ್ಲಿ 2 ದಿವಸ ಇಲ್ಲೇ ಇರ್ತೇನೆ. 24ಕ್ಕೆ ಅಭಿಷೇಕ್ ಅವ್ರು ಬಂದಾಗ ಇಲ್ಲೇ ಇರ್ತೀನಿ, ಮರುದಿವ್ಸ ಇಲ್ಲೇ ಇರ್ತೀನಿ. ಅವಾಗ ಇವ್ರಿಗೆ ಪೇಮೆಂಟ್ ಯಾರು ಆಗೈತೆ ಪೇಮೆಂಟ್ ಅಧಿಕೃತವಾಗಿ ನಿಮ್ಗೆ ತೊಗೊಂಡು ನಾ ಹೇಳ್ಬೇಕಾಗ್ತದೆ. ಎಲ್ಲ ದಾಖಲೆ ಅಂತ ಸಿಗುವುದ್ರಿ ಇರ್ತದ್ರಾಗ. ಯಾಕಂದ್ರೆ ಎಲ್ಲ ಏನಂತಾರಲ್ಲ ಇದು ಆಗಿರ್ತಾವೆ, ಬೇರೆ ಮೂಲದಿಂದ ಬಂದಿರ್ತಾವು. ಎಲ್ಲಿ ಸೋರ್ಸ್ ಐತಿ ಅದು ನೋಡ್ಕೊಂಡು ಹೇಳ್ತೀನಿ. ನೀವಂಗ ಚಿಂತೆ ಮಾಡ್ಬೇಡಿ, ನನ್ನ ಬಗ್ಗೆ ವಿಶ್ವಾಸ ಇದ್ರೆ ಸಾಕು. ನೋಡಿ ಸರ್, ನಾ ಏನು ಜ್ಯೋತಿಷಿ ಅಲ್ಲ, ನಾ ಇಷ್ಟು ಬರ್ತಾವ ಅಂತ ಹೇಳೋದಿಲ್ಲ. ನಮ್ಮ ಪಕ್ಷ ಇವತ್ತು ದೇಶದಲ್ಲೇ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದಿದೆ. ನಮ್ಮ ಕಾರ್ಯಕರ್ತರ ಪರಿಶ್ರಮ, ನಮ್ದೆಲ್ಲ ಪರಿಶ್ರಮ, ನಮಗೆ ವಿಶ್ವಾಸ ಇದೆ, ನಾವು ಹೆಚ್ಚಿನ ಸೀಟನ್ನು ಗೆಲ್ತೀವಿ. ಆದರೆ ಈಗ ನಾನು ಹೇಳುವಂಥ ಸ್ಥಿತಿಯಲ್ಲಿ ಇನ್ನು ಈಗ ನಾಮಿನೇಷನ್ ವಾಪಸ್ ತಗೋದು ಮುಗಿದದ. ಈಗ ಒಂದು ಕಡೆ ನಾಮಿನೇಷನ್ ಕೊಡೋದು ನಡೆದದ. ಇದು ಇನ್ನೂ ತಪ್ಪುಳಿಲ್ಲ. ಆದರೆ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬರೋದು ನಾವು ನರೇಂದ್ರ ಮೋದಿ ಅವರಿಗೆ ಮತ ಹಾಕ್ತೀವಿ ಅಂತಂದರೆ 90% ಜನ ಹೇಳ್ತಾ ಇದ್ದಾರೆ. ಅದ್ರ ಮಗಿಂದ ತಿಳ್ಕೋಬೇಕು, ಇವತ್ತು ಈ ಚುನಾವಣೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಇದೆ. ನೋಡ್ರಿ, ನರೇಂದ್ರ ಮೋದಿ ಅಂದ್ರೆ ಕ್ಯಾಂಡಿಡೇಟ್ ಅಂದ್ರೆ ನಾನು ಒಬ್ಬ ಮೋದಿ ಪರಿವಾರ. ನಾನು ಒಬ್ಬ ಮೋದಿ ಆ ಪರಿವಾರದಾಗ ಬಂದ್ರೆ MP ಬಂದ್ರು ನಾನು ಬಂದೆ. ಮೋದಿಯವರು ಅನ್ನುವಂಥ ಫೇಸ್ ನಮ್ಗೆ ಐತಿ. MP ಒಳ್ಳೆ ಕೆಲಸ ಮಾಡ್ಯಾರ. ಇಷ್ಟೆಲ್ಲ ಸ್ಕೀಮ್ಗಳು ಬಂದಾವಲ್ರಿ 10 ವರ್ಷನಲ್ಲಿ. ನೋಡ್ರಿ, ನಂದು ಎಷ್ಟು ಕಾಲ್ ಚಾಚ್ತೈತೆ ಅಷ್ಟ ಹಾಸಿಗೆ ಕಾಲ್ ಚಾಚ್ತೀನಿ. ಅಲ್ಲೇ 3 ಮಂದಿ ದೊಡ್ಡವರು ಅದಾರ. ಅವ್ರು ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋ ಮುಂದೆ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಮ್ದೇನು ಕೆಲಸ ಐತೆ. ಹಿಂಗಾಗ್ತೀರ ನೀವು ಸಲಹೆ ಕೊಡ್ಲಕ್ಕ ಇಲ್ಲ, ನಿಮ್ಮ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ. Brought to you by Vigard.